ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತ ಆರೋಪ ಕೇಸ್ ಇಂದು ಕೂಡ ಮುಂದುವರಿಯುತ್ತೆ. ದೂರುದಾರನ ವಿಚಾರಣೆ ಬಳಿಕ ಮಾಸ್ಕ್ ಮ್ಯಾನ್ ಬಂಧನ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನು ದೂರುದಾರ ಇದ್ದ ಮಾಸ್ಕ್ ಮ್ಯಾನ್, ಇಷ್ಟು ದಿನಗಳ ಕಾಲ ಆತ ಹೇಳದಂತ ಪಾಯಿಂಟ್ ಅನ್ನ ನೇರವಾಗಿ ಮಾರ್ಕ್ ಮಾಡಿ ಅಲ್ಲೆಲ್ಲ ಆಗದಂತ SIT ಅಧಿಕಾರಿಗಳು ಜೊತೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಅಲ್ಲಿ ಇದ್ರು, ಕಂದಾಯ ಇಲಾಖೆ ಅಧಿಕಾರಿಗಳು ಇದ್ರು, ಸಿಬ್ಬಂದಿಯನ್ನ ಕರೆಸಿ ಗುಂಡಿಗಳನ್ನ ತೆಗೆದು ಅಲ್ಲೇನಾದ್ರೂ ಕಳೆ ಬರ ಸಿಗತ್ತಾ ಅಂತ ನೋಡ್ತಾ ಇದ್ರು. ಇವತ್ತು ಕೂಡ ಆತನ ವಿಚಾರಣೆ ಮುಂದುವರಿಯುತ್ತೆ. ವಿಚಾರಣೆ ಮುಂದುವರೆದ ಮೇಲೆ ಈ ಮಾಸ್ಕ್ ಮ್ಯಾನ್ ಏನಿದಾನಲ್ಲ ಆತನ ಬಂಧನ ಆಗುವಂತ ಸಾಧ್ಯತೆ ಇದೆ. 2014ರ ಬಳಿಕ ಆತ ಏನೆಲ್ಲ ಮಾಡ್ದ ಅನ್ನೋದನ್ನ ಈಗ ನೋಡ್ಲಾಗುತ್ತೆ. ದೂರುದಾರನ ವಿಚಾರಣೆಗೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದೆ. 2014ರ ಬಳಿಕ ಆತನ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಿರಣ್, ಇವತ್ತು ಕೂಡ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸೋರು ಇದ್ದಾರೆ. ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ತನಿಖಾಧಿಕಾರಿಗಳು ನೇರವಾಗಿ ಈಗ SIT ತಂಡದ ಅಧಿಕಾರಿಯ ಮುಂದೆ ಹಾಜರಾಗಬೇಕಾಗುತ್ತೆ ಮಾಸ್ಕ್ ಮ್ಯಾನ್. ಇದಾದ ಮೇಲೆ ಆತನ ಬಂಧನಕ್ಕೂ ಕೂಡ ಒಳಪಡಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ. ಹಾಗಾದ್ರೆ ಇವತ್ತು ವಿಚಾರಣೆ ಯಾವ ರೀತಿ ನಡೆಯೋದಿದೆ ಕಿರಣ್? ಮತ್ತು ಇವತ್ತು ಕೂಡ ತೀವ್ರ ವಿಚಾರಣೆ, ನಿನ್ನೆಯಿಂದನೇ ವಿಚಾರಣೆಗಳು ತೀವ್ರ ವಿಚಾರಣೆ ನಡೀತಾ ಇದೆ ದೂರುದಾರನದು. ಈಗಾಗಲೇ ಆತ ತೋರಿಸಿದಂತಹ 17 ಜಾಗಗಳಲ್ಲಿ ಒಂದು ಎಕ್ಸೆಪ್ಟ್ 6 ಬಿಟ್ಟರೆ ಬೇರೆ ಯಾವುದೇ ಜಾಗದಲ್ಲಿ ಏನೇ ಸಿಕ್ಕಿಲ್ಲ. ಎಕ್ಸೆಪ್ಟ್ 6ರಲ್ಲಿ ಕೆಲವು ಮೂಳೆಗಳು ಬಿಟ್ಟರೆ ಬೇರೆ ಏನೂ ಸಿಕ್ಕಿಲ್ಲ. ಅದು ಎಲ್ಲೋ ಒಂದು ಕಡೆ ಒಂದು ಶಂಕೆಗೂ ಒಂದು ಸಂಶಯಕ್ಕೂ ಕಾರಣವಾಗಿತ್ತು. SIT ಅಧಿಕಾರಿಗಳೇ ಈ ದೂರುದಾರನ ಮೇಲೆ ಸಂಶಯಗೊಂಡಿದ್ರೆ, ಯಾಕಂದ್ರೆ ಈತ ಹೇಳ್ತಾ ಇರೋದು ಏನೋ ಕಲ್ಪಿತವ, ಕಾಲ್ಪನಿಕವ, ಅಥವಾ ಇದರ ಹಿಂದೆ ಯಾರಾದ್ರೂ ಪಾತ್ರಧಾರಿಗಳಿದ್ದಾರೆ, ಇವನು ಪಾತ್ರಧಾರಿ ಆದ್ರೆ ಸೂತ್ರಧಾರಿಗಳು ಯಾರು ಅನ್ನೋದ್ರು ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಆತನ ತೀವ್ರ ವಿಚಾರಣೆ ನಡೆಸಲಾಗಿದೆ. ನಿನ್ನೆ ಮಧ್ಯಾಹ್ನ 2 ಗಂಟೆಯಿಂದನೇ ಮೊಹಂತಿ ಅವರ ನಿರ್ದೇಶನದಂತೆ ಜಿತೇಂದ್ರ ಕುಮಾರ್ ದಯಾಮ ಯಾರು ತನಿಖಾಧಿಕಾರಿ ಇದ್ದಾರೆ ಅವರು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ನಿನ್ನೆ ರಾತ್ರಿ ಎಲ್ಲ ವಿಚಾರಣೆ ನಡೆಸಲಾಗಿದೆ. ಯಾಕಂದ್ರೆ ಇಂದು ಬೆಳಿಗ್ಗೆವರೆಗೂ SIT ಕಚೇರಿಯಲ್ಲಿ ಕೆಲವು ಕಡೆ ದೀಪಗಳು ಉರಿತಾ ಇದ್ದ ಹಿನ್ನೆಲೆಯಲ್ಲಿ, ಅಂದ್ರೆ ಅಲ್ಲಿ ವಿಚಾರಣೆ ನಡೀತಾ ಇತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ. ಈ ಹಿನ್ನೆಲೆಯಲ್ಲಿ ಅಲ್ಲಿ ತೀವ್ರ ವಿಚಾರಣೆ ನಡೆಸಲಾಗಿದೆ. ತೀವ್ರ ವಿಚಾರಣೆ ನಡೆಸಿ ಕೆಲವಾರು ಮಹತ್ವದ ಮಾಹಿತಿಗಳನ್ನ ಆತ ಹೊರಗೆ ತಿಳಿಸಿದ್ದಾನೆ, SIT ಅಧಿಕಾರಿಗಳಿಗೆ ತಿಳಿಸಿದ್ದಾನೆ. ಅದನ್ನೆಲ್ಲ ಆನ್ ರೆಕಾರ್ಡ್ ಆಗಿ ಆತನ ತಿಳಿಸಿರುವ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಆತನನ್ನ ವಶಕ್ಕೆ ಪಡೆದು ಬಂಧನ ಮಾಡುವಂತ ಸಾಧ್ಯತೆ ಇದೆ. ಮಧು, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.